ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾರೆ. ರೀ, ಏನ್ರಿ ಮಾತಾಡ್ತಿದ್ದೀರಾ? ನಾನೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಸ್ನೇಹವರ. ಒಬ್ಬನ್ ಕುರ್ಚಿ ಮ್ಯಾಕೆ ನೀವೇ ಕೂರ್ಬೇಕು. ಗಂಟು ಹೊಡೆಯೋರಲ್ಲ, ಊರ್ದಾರ ಮಾಡೋ ಕುರ್ಚಿ ಮ್ಯಾಕ್ ಕುಂತ್ರೆ ಆ ಕುರ್ಚಿಗೆ ಅವಮಾನ. ಕಂಟಿ, ಇದು ತುಂಬಾ ಅತಿ ಆಯ್ತು. ಅಧಿಕಾರದ ಗಂಧ ಗಳಿನೇ ಗೊತ್ತಿಲ್ದಿರೋರೆಲ್ಲ ಬಂದ್ ಎಲೆಕ್ಷನ್ ಅಲ್ಲಿ ನಿಲ್ತಾರ? ನೀತಿ ನಿಯತ್ತಿಲ್ದಿರೋ ನೀನೇ ನಿಲ್ಬೇಕಾದ್ರೆ ನನ್ ಸ್ನೇಹವ್ರಿಗೇನ್ ಕಡಿಮೆ? ಅದ್ರಲ್ಲೂ ಈಗ ಅವ್ರ ಒಟ್ಟನಾಗ ನನ್ ಬಂಗಾರ ಅವ್ರೆ. ಈಗ ಇವ್ರು ಬೇರೆ ಅಲ್ಲ, ನನ್ ಬಂಗಾರ ಬೇರೆ ಅಲ್ಲ. ರೀ, ನೀವು ಆತ್ರದಲ್ಲಿ ಏನೇನೋ ನಿರ್ಧಾರ ತಗೊಳ್ತಿದ್ದೀರಾ ಅನ್ನಿಸ್ತಿದೆ. ಎಂಥದ್ದು ಇಲ್ಲ. ನನ್ ಬಂಗಾರನ ಕುರ್ಚಿಗೆ ಅದರದೇ ಆದಂಥ ಘನತೆ ಅದೇ. ಅದನ್ನ ಉಳಿಸ್ಬೇಕಂದ್ರೆ ಸರಿಯಾದ ವ್ಯಕ್ತಿ ನೀವೇ. ನೋಡ್ಕಂಟಿ, ನೀನು ಡಿಸೈಡ್ ಮಾಡಿದ ತಕ್ಷಣ ಇದಾಗಲ್ಲ. ಪಕ್ಷದಿಂದ ನಾವು ರಾಧಾವ್ರಿಗೆ ಟಿಕೆಟ್ ಕೊಡೋದು ಅಂತ ನಿರ್ಧಾರ ಮಾಡಾಗಿದೆ. ನಿಮ್ಮ ಪಕ್ಷ ಟಿಕೆಟ್ ಯಾರಿಗೆ ಬೇಕು? ನಮ್ಮವ್ವ ಯಾವತ್ತು ನಿಮ್ಮ ಪಕ್ಷ ಬಿಟ್ರೋ ಆವತ್ತೇ ನಮ್ಗೆ ಇದ್ರ ಮ್ಯಾಗ ಆಸೆ ಹೊಂಟಾಯ್ತು. ಈಗೇನಿದ್ರು ನಮ್ಮ ಸ್ನೇಹವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ. ನಮ್ಮ ಸ್ನೇಹ ಅವ್ರಿಗೆಲ್ಲಕ್ಕೆ ಹಣ ಬೇಡ, ಸುಳ್ಳಿನ ಭರವಸೆನೂ ಬೇಡ. ನಮ್ಮೊಬ್ಬನ ಹೆಸರಿದ್ರೆ ಸಾಕು. ಏ ರಾಧಾ, ಅದೇಂಗ್ ನಮ್ಮೊಬ್ಬನ ಮುಂದೆ ಗೆಲ್ತೀಯೋ ನಾನು ನೋಡೇ ಬಿಡ್ತೀನಿ. ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ, ಬಂಗಾರಮ್ಮನ್ ಸೊಸೆ ಸ್ನೇಹ ಅವ್ರಿಗೆ, ಬಂಗಾರಮ್ಮನ್ ಸೊಸೆ ಸ್ನೇಹ